ರೊಟ್ಟಿ ಕೊಡ್ತೀವಿ ಹಂಗವ ಇವ ಆರಾಮಿದೀವ ನೀವೇನ್ ಮಾಡ್ತೀವಿ ಕೆಲಸ ನಾವು ಒಕ್ಕಲ್ತನ ಮಾಡ್ತೀವಿ ಇನ್ಯಾರು ವಯಸ್ಸಾದ ಇದ್ದೀರ ಅಂತ ಗಂಗೋತ್ಯಾರ ಎಲ್ಲರೂ ಡಿಪೇಟ್ ವಯಸ್ಸಾದ ಇರೋರಿ ನೋಡ ಕಿಡ್ನಿ ಫೇಲ್ ಆಯ್ತು ಅಂತ ಹುಷಾರ್ ಮಾಡಿದ್ರೆ ಬಂದು ಪಾತ್ರ ಕಂಡೆಂಟಿ ಪಾತ್ರ ಬರ್ತಾರೆ ಭಕ್ತಿಯಾಗಿ ಬಂದಿ ದೂರದಿಂದ ಕೇಳ್ತಿದ್ರೆ ಇಲ್ಲಿ ಪವಾಡ ನಡೆಯೋದೇ ನಂಬಿಕೆ. ಎರಡನೇದೇನಂದ್ರೆ ನಂಬಿಕೆ ಇದ್ರೆ ಮಾತ್ರ ಇಲ್ಲಿ ಬರಬೇಕು. ಮೂರನೇದು ಕಾಯ ತಾಳ್ಮೆ ಇರಬೇಕು ನಿಮಗೆ ಹೆಂಗೆ ಆಯ್ತಿರಂಗೆ. ನಾಲ್ಕನೇದು ಪವಾಡ ಏನಂದ್ರೆ ವಿಗ್ರಹ ಮೂರ್ತರ ಮಕ್ಕಳು ಇಲ್ಲೆಲ್ಲೂ ಈ ಭೂಮಿ ಮೇಲೆ ಎಲ್ಲೂ ವಿಗ್ರಹ ಥರ ಮಕ್ಕಳು ಎಲ್ಲಿಲ್ಲ. ಎಲ್ಲಿದಾವ? ನನಗಿದ್ದಾರೆ ಮಕ್ಕಳು. ಚಿರಂಜೀವಿ ದುರ್ಗ ಹೇಗೆ ವಿಗ್ರಹ ಹಂಗೆ ಮಕ್ಕಳು ಇದ್ದಾರೆ ನನಗೆ. ಅದೇ ಬಾವಿ ಒಂದೇ ಒಂದು ಹೊರಗೆ ಒಬ್ಬರಿ ಕಡೆ ಅಲ್ಲ, ಕಳ್ತನ ಮಾಡೋಂಗಿಲ್ಲ, ಬಾತು ಬೀಗ ಹಾಕಲ್ಲ. ಅಥವಾ ಇನ್ನು ಪವಾಡ ಏನಂದ್ರೆ ನಂಬಿಕೆ ಇದ್ರೆ ಮೈಮೇಲೆ ಅಂತರ ಹಾಕೋದು. ಇವಾಗ ನಿಮ್ಮ ಮನೆ ಬಾಗಿಲು ಕಡ್ಡಾಯ ಕಟ್ಕೊಡಿ. ಏನಿಲ್ಲ ಬಡವರಾದರೆ ಸೇರ್ಕೊಂಡು ಹುಗ್ಗಿ ಗಡಿಯಾರ ಟಿವಿ ಫೋಟೋ ಇಟ್ಕೊಂಡು ದೇವ್ರ ಮನೆಗೆ ಸ್ನಾನ ಮಾಡಿ ಅನ್ಕೋಬೇಡಿ. ಸೇರ್ತಾ ಒಂದು ವರ್ಷಕ್ಕೆ ಏನಾಗಲ್ಲ. ಸ್ವಲ್ಪ ಬಡವರಿಗೆ ನಿಮ್ಮ ಭಕ್ತಿನ ಇನ್ನೊಂದಾಗ್ತಂಬ ಇಲ್ವಾ? ಅವರೇ ಗಂಗೋತ್ರಿ ಎಲ್ಲಿದ್ರಿ? ಎರಡು ಕೈಲಿ ಯಾರು ಎರಡು ಕೈಲಿಸ್ಕರಿ ಯಾರು ಎರಡು ಕೇಳ್ಬೇಡ್ರಿ. ಎರಡು ಕೇಳಿ ಅವರೇ ಕೊಟ್ಟನಲ್ಲ. ಓದಂತ ಮಕ್ಕಳಿದ್ರೆ ಮಕ್ಕಳು ಓದ್ತಿರೋಂಥ ಮಕ್ಕಳು ಓದೋ ಮಕ್ಕಳಿದ್ದಾವೆ. ಓದೋ ಮಕ್ಕಳಿದ್ದೀರ ಯಾರ? ಸರಿ ಬಿಡಿ ಅಜ್ಜಿಗೊಂದು ಮನೆ ಕೊಡಲ್ರಿ. ಮನೆಗೆ ಮನೆಗಿದೆ ಮೈನ ಉಡ್ಸಿದ್ದೀನಿ ನೀನೇ ಕೊಟ್ಮೇಲೆ ನೀವು ಯಾರಿಗೆ ಸೇರಿ ಬಂದ್ರೆ ನಿಮ್ಮದಿಲ್ಲವಾ? ಸರಿ ಬಂತ ಸರಿ ಅಲ್ಲ ಫೋಟೋ ಕೊಡ್ತಾ ಇದ್ದೀನಿ. 3 ತಮ್ಮಲ್ಲ 3 ದೇರು 3 ತಮ್ಮಲ್ಲ ಫೋಟೋ ಗೌರ್ಮೆಂಟ್ ಬಸ್ಸು. ಸರಿ, ನಿಮಗೆ ದೇವರು ಆಶೀರ್ವಾದ ಕೊಡ್ಲಿ. ಕೇಳ್ತಾ ಕಡೆಗೆ ಏನು ಬಂದಿರಿ ಗಂಗಾವತಿ ಕಡೆಯಿಂದ ಕೇಳಿಸ್ಕೊಡಿ. ಇಲ್ಲಿ ತೀರ್ಥ ಪವರ್. ಎರಡನೇದು ನಂಬಿಕೆ. ನಿಮ್ಮ ಊರಲ್ಲಿ ನಿಮ್ಮ ಮನೆ ಗಡಿಯಾರಟ್ಟ ದೇವಮನೆ ಇಕ್ಕೇನಿ ಸ್ನಾನ ಮಾಡಿ ಅನ್ಕೊಬಿಡಿ. ಬೆಳಗ್ಗೆ ಬಿಟ್ಟು ಕೆಲಸ ಹೋಗ್ಬೇಕು. ನಿಂತಿದ್ರ ಯಾವ ಮನೆ ಮಕ್ಕಳು ಹೋಗ್ತೀರಂತ ನೀನು
ಲಾಸ್ಟ್ ಬಂದ್ರೆ ಯಾರು ನಮ್ಮನೆ ಹೋಗ್ತೀನಿ ಯಾರೇನು ಕೊಡೋದು ಚಿಕ್ಕ ಶಿವ ಏನು ಎಲ್ಲ ಕೊಟ್ಟಿದ್ದೀನಿ ಇದು ಇದ್ದಷ್ಟು ಅದ ಇದೊಂದು 3 ಸ್ಯಾರಿ ಕೊಡ್ತೀನಿ ಇವಾಗ ನಮ್ಮಲ್ಲಿ ಒಂದು 3 ಸ್ಯಾರಿ ಅದೇ ಇನ್ಯಾರು ಮಕ್ಕಳು ಓದ್ತೀರಂದ್ರೆ ಎಲ್ಲ ಮಕ್ಕಳು ಓದಿಸ್ಬೇಕು ಅಷ್ಟಪ್ಪ ಇಲ್ಲೊಂದು ಕೂಡ ಅವರೇ ನಾಲ್ಕು ತರಲೆ ಅಮ್ಮ ಹೋಯ್ ಹೋಯ್ ಆಮೇಲೆ ಎಲ್ಲ ಒಂದು ಚಿಕ್ಕರ್ ಮಾಡ್ಕೊಂಡು ಮುಗಿಯೋದು ಗ್ರೂಪ್ ಹೊಡ್ಸೋಣ ಗ್ರೂಪ್ ಹಂಗೆ ನಿಂತ್ಕೊಳ್ರಿ ಗ್ರೂಪ್ ಒಂದು ಹೊಡ್ಸೋಣ ನಿಮ್ಮ ಕಡೆ ಸಾಮಿರ್ಲ ಕೈಗಾಲಿ ಬಿಡಿಸಿದ್ರೆ ನೀವೆಲ್ಲ ಬಸ್ನವರೆಲ್ಲ ನಿಂತ್ಕೊಳ್ರಿ ಹಂಗೆ ಗ್ರೂಪ್ ಒಂದು ಫೋಟೋ ಹೊಡ್ಸೋಣ ನಾವು ರೊಕ್ಕಿಗೆ ಸಾಲವ ನಮಗೆ ರೊಕ್ಕ ಬೇಡ ಏ ದುಡ್ಡು ಬೇಡ್ರಿ ಅವ ದುಡ್ಡು ನಾವು ಆಸೆ ಪಡಲ್ಲ ಮಾಡಂಗಿದ್ರೆ ನಮ್ಮ ಅವ್ವ ಕಾಪಾಡ್ತಾಳೆ ಸಿನಿಮಾ ಇರ್ತಿರ್ಲವ ನೀವು ಇಷ್ಟು ದೇವಸ್ಥಾನ ಹೋಗಿದ್ರೆ ಯಾರು ಹಿಂಗೆ ಮಾಡ್ತೀರಾ ನೀವೆಲ್ಲ ಕಡೆ ಹೋಗ್ಬಿಟ್ರೆ ನೀವೆಲ್ಲ ಬರಕ್ಕೆ ಮೂಲ ಕಾರಣ ಯಾರು ಗೊತ್ತಾ ಅರಮನೆ ಮದುವೆರಾಜನು ಇವನೇ ನೀವು ವಿಡಿಯೋ ಮಾಡೋದಿಲ್ಲ ಅವನಿಗೆ ಕಾರ್ ಹಾಕ್ಬಿಡಿ ಅವನಿಗೆ ಕಡೆಯಿಂದ ನಾನು ಇದು ಮಾಡ್ಬಿಡಿ ನಾವು ದಾವಣಗೆರೆ ನಮ್ಮ ವಿಡಿಯೋ ಮಾಡೋದು ಫೇಸ್ಬುಕ್ ಮಾಡೋ ಆ್ಯಪ್ನ ಮಾತ್ರ ಅವನೇ ಹಾಕೋದು ಕಾಲು ಬಂದವೆ ಅಂತ ಬಂದು ಹಾಕಿರೋದು ಅವನು ವೆಲ್ಡಿಂಗ್ ಮಾಡೋ ಇವನಿಗೆ ತಂದು ಬಂದ್ರೆ ನಾವು ಚಿಂತೆ ಮಾಡೋದು ಎಲ್ಲವನ್ನೂ ದೂರವರು ಅವರ ಬಂದು ಅವ್ರ ಹಾಕ್ತಾರೆ ಒಳಗಡೆ ಅವರ ಇನ್ನೂ ನಿಮ್ಮವರು ಎಲ್ಲ ಹಾಕ್ತಾರೆ ನಾವು ಸುಮ್ಮನೆ ನಿಮ್ಮವ್ರು ಅವರ ದೊಡ್ಡಲ್ಲ ಏನು ಖಾಲಿ ಬಿಡೋದು ಅದ ಡ್ರೈವರಣ್ಣ ಒಂದು 2 ಕಡೆ ಸಿಕ್ಕ ಕೊಡೋ ಭೂಮಿಯರ್ ತಂದ್ರೆ ಭೂಮಿಯರ ನಾನೇ ಡ್ರೈವರ್ ಬಸ್ ಡ್ರೈವರ್ ನಾನು ಹೈವೇ ಆದಾಗಿಂದ ಡ್ರೈವರ್ ನಾನು ನಮಗೆ ನೀವು ಬಸ್ನೊಳಗೆ ನಿಮ್ಮ ಕೊಡು ನೀವು ಬಸ್ನೊಳಗೆ ಬಸ್ಸಿಗೆ ಯಾರ ಬಂದಿದೆ ಡ್ಯೂಟಿ 2 ಕಡೆ ಕಾಣಂಗತ್ತಿ ಯಾವುದೇ ಅನಾಹುತ ಒಂದು ಮುಂಜಾನೆ ಕೊಡಿ ಒಂದು ಮುಂಜಾನೆ ಒಂದು ಸಾರಿ ಒಂದು ಸಾರಿ ಗಡಿಯಾರ ಒಂದು ಸಾರಿ ಬೇಗ ಒಂದು ಸಾರಿ ಒಂದು ಮುಂಜಾನೆ ಕೊಡಿ ಬೇಗ ಒಂದು ಸಾಕು ಹೋಗ್ಬಿಟ್ಟು ನೋಡಿ ಸುತ್ತಾಬಿಟ್ಟು ನಾನು ಫೋಟೋಗಳು ಯಾವ ಹೊಡ್ಕೋ ಸೆಲ್ಫಿ ಹೊಡ್ಕೊ ಯಾವ ಜನ ಹೊಡ್ಕೋಬೋದು ಬನ್ನಿ ಎಲ್ಲರೂ ಬೇಗ ಬರ್ರಿ ಎಲ್ಲ ರೀತಿ ಮಾಡ್ರಿ ಅಲ್ಲ ಓಸ್ ಬಂದು ನಿಂತಿನ ತೆಗಿಯಂತೇಳಿ ನಿಂತಿಯಾರ ಓಸ್ ಬಂದು ನಿಂತೇಳಿ ಹಿಂದಕ್ಕೆ ಸರಿ ಹಿಂದಕ್ಕೆ ಎಷ್ಟು ಓಸ್ ನಮ್ಮಂದಿಲ್ಲ ಮತ್ತೆ ಸರಿ ಬಂದ್ರೆ ಎಲ್ಲ ಬರ್ಬೇಕು ಅಲ್ಲಡಿ ಕನ್ನಡಿ ಹಿಂದಕ್ಕೆ ಇಡಿ ಒಳಗಡೆ ಎಲ್ಲ ಕಳ್ತನ ಮಾಡಂಗಿಲ್ಲ ಒಂದೇ ವಿಗ್ರಹಮೂರ್ತಿ ಅಣ್ಣ ನೀನು ಹೋಗು ಇಲ್ಲಿದೆಲ್ಲ ಬಿಡು ತೆಗಿತೀನಿ ಹೋಗಿ ನಿಮ್ಮನ್ನೆಲ್ಲ ಸೇಫ್ಟಿ ಕರ್ಕೊಂಡು ಅಣ್ಣ ಮತ್ತೆ ನಿಮಗೆ ಸೇಫ್ಟಿ ಕರ್ಕೊಂಡು ಒಂದ್ಸರಿ ಡ್ರೈವರ್ ಸಾಹೇಬ್ರಿಗೆ ಒಂದ್ಸರಿ ಯಾಕಂದ್ರೆ ಡ್ರೈವರೇ ನಮಗೆ ಬೆನ್ನೆಲುಬು ಜನ ಎಲ್ಲ ಎಷ್ಟು ಮಂದಿ ಜೀವ ಯುವಕಲ್ಲಿದೆ ಅಣ್ಣ ಸೇಫ್ಟಿ ಬಂದಿಯಾ ನಿಮಗೆ ವಯಸ್ಸು ಎಷ್ಟಿದ್ದಣ್ಣ 48 ಅಣ್ಣ ತಮ್ಮಿದಿಂದ 43 ತಮ್ಮ ಅಣ್ಣ ಸರಿಯಾ ಅಣ್ಣ ದೇವರು ನಿಮ್ಗೆ ಎಷ್ಟು ಆಚಾರ ಕೊಡಲಿ ಸ್ವಲ್ಪ ನೀವು ಗೌರವವಾಗಿರೋಣ ಉಚ್ಚಾರ ಮಾಡೋಣ ಗಾಡಿ ಒಳಗೆ ಮಧ್ಯಭಾಗ ಒಳಗಿಂದ ಅಡಿಸ್ಬಿಡು ಹೊರಗೊಳಗೆ ಕಾಣುತ್ತೆ ಯಾವುದು ಅನಾಹುತ ಆಗಲ್ಲ ಮನೆಗೆ ಒಂದು ಫೋಟೋಕ್ಕೆ ಪೂಜೆ ಮಾಡು ಇದನ್ನು ಅದಕ್ಕೆ ನಾನು ಕೇಳಿದೆ ಅನ್ನು ನಮ್ಮ 3 ದಿನ ಕರ್ಕೊಂಡು ಬಂದಿದ್ದೀವಿ. ಊರು ಯಾವ್ದಕ್ಕಿಂತ ನಮ್ದು ರೋಹನ್ ತಾಲೂಕು ಸಂಡಿಗೆ ಹೋದ್ರೆ ಮಾಡೋದು ಗಂಗಾವತಿ ಅಣ್ಣ
ಅಂತ ಅದಕ್ಕೆ ಮುಂದೆ ಕೇಳಿದೇನಪ್ಪ. ನಮ್ಮ 3 ದಿನ ಕರ್ಕೊಂಡು ಹೊಂಟಿದ್ವಿ ಇವರು. ಆರಾಮ ಹೋಗ್ರಿ, ಹುಷಾರಾಗಿ ಹೋಗ್ರಿ, ನಿಧಾನಕ್ಕೆ ಹೋಗ್ರಿ. ಅಲ್ವಾ ಪರವಾಗಿಲ್ಲ 4 ಮಂದಿಗ ಯಾರು 4 ಮಂದಿ ತೋರ್ಸ ಸೀರೆ ಯಾರಿಗೆ ಬಂದಿಲ್ಲ? ನಿಮಗೆ ಜಮ್ ಜಾಸ್ತಿಗೆ ಬಂದಿಲ್ಲ. ನಿಮ್ಗೆ ಅಲ್ಲ ನೀವು ತಗೊಂಡಾರ ಸರ್ಕಾರಿ ಯಾರು ಬರ್ರಿ 4 ಜನ ಯಾರು ಬರ್ರಿ ಸ್ವಲ್ಪ ಮುಂದಕ್ಕೆ ಬರ್ರಿ. ನೀವು ಸರ್ಕಾರ ಸೈಡ್ ಆಯ್ರಿ ಸ್ವಲ್ಪ ಬಸ್ ಸ್ವಲ್ಪ ಅಲ್ಲಿ ಸ್ಟಾಪ್ ಹೊಡಿದಾರ ನಡ್ಕೊಂಬರೋದು ಸ್ವಲ್ಪ ಹಿಂದೆ ಅವರು ನಂತರ ಕೂಡ ಹ್ಯಾಂಡಿಕ್ಯಾಪ್ ಇದಾರಂತೆ ಇವ್ರೆ ಅವ್ರಿಗೆ ಅಂತ ಇನ್ಯಾರಿಗೆ ಬಂದಿಲ್ಲ ಕೈ ಇದ್ರೆ ಸುಳ್ಳು ಹೇಳಿ ಜ್ವರ ಬರ್ತಾವೆ ಸುಮ್ಮನೆ ಎರಡು ಯಾರಿಗೂ ಕೊಡಲ್ಲ. ಹೆಸರು ಬಂದಿಲ್ಲ ಅವಲೇ ಕೊಟ್ಟಿಲ್ಲ ಬಂದಿ ಬಂದಿಲ್ಲ ಇನ್ನಿಬ್ರಿಗೆ ಕೊಡವ ಇನ್ನೆರಡು ಕೊಡಪ್ಪ ತಂಗಿ ಸಣ್ಣ ಸ್ಟಿಕ್ಕರ್ ಕೂಡ ರೌಂಡ್ ಇದಾವ ಅಲ್ಲ ಅಕ್ಕ ಬರಲಿ ನೀವು ಇಸ್ಕೊಂಡರಿಂದ ಸರ್ಕೊಂಬಿಡ್ರಮ್ಮ, ಸೀರೆ ಇಸ್ಕೊಂಡ್ರಿಂದ ಸರ್ಕೊಂಬಿಡ್ರಿ. ನೀವು ಮುತ್ತು ಮಾಡಿದ್ದೀರಿ ನಿಮ್ಮವ್ರು 3 ಜನ ಅವ್ರೆ. ನನ್ನ ಹೆಸರಿಗಿದ್ದು ಮೆಹಬೂಬ್ ಅಂತ ಒಂದು ಹೆಸರಿದ್ದ ನನಗೆ ಜಮ್ಕಂಡಿಂದ ಬರ್ತಾನೆ ಮಗು ಕಾಲು ಹುಷಾರಾಗುತ್ತೆ ಅಂತ. ನನ್ನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ನಾಮಕರಣ ಅವನೇ ಮಾಡಿರೋದು. ನೀವು ಬಿಡವ ಮತ್ತೆ ಇನ್ಯಾರಿಗೆ ಬರ್ಬೇಕಾ ಸ್ಯಾರಿ ಅಲ್ರಿ ಬಂತ ಅಕ್ಕಾರೆ ಅಣ್ಣಾರೆ ಬಂದಿರಿ ದಯವಿಟ್ಟು ಕಿಟಕಿ ಬಂದಿರುವಾಗ ಇನ್ನೊಂದು ಕೊಡಪ್ಪ ಕಿಟಕಿಯಿಂದ ಆಚೆ ತಲೆ ಹಾಕ್ಬೇಡಿ, ಕಿಟಕಿಯಿಂದ ಆಚೆ ಕೈ ಹಾಕ್ಬೇಡಿ. ಕಿಟಕಿ ಬಗ್ಗೆ ಕುಂದ್ರೆ ಆರಾಮ ಕುಂದ್ರಿ. ಯಾಕ್ರೆ ಮಕ್ಕಳ ಬಗ್ಗೆ ಹುಷಾರಾಗಿರ್ಲಿ, ಇದೆಲ್ಲ ಹೊರಟಿರಿ ಮಕ್ಕಳ ಬಗ್ಗೆ ಎಚ್ಚರವಿರಲಿ ನಿಮಗೆ. ಹೌದಾ ಆರಾಮ ಬಂದಿರಿ ಬಂದಿರಿ ಎಲ್ಲ ಬಂದಿರಿ. ಬರೀ ಸೀರೆ ಅಂತ ಕೋಟೆ ಇಸ್ಕೊಂಡ್ರಿ ಬರ ಕೈಯಲ್ಲಿ ಬಂದಿರಿ. ಯಾರು ರೊಟ್ಟಿ ತಂದಿಲ್ಲ ಏನು ನನಗೋಸ್ಕರ ಏನ್ ಗೊತ್ತಾ ಕೇಳಿ ತರೋದಾದ್ರೆ ಎಂದ್ಲು ಮಾಡ್ದಂಗೆ ಈ ಸರಿ ಬೇಡ. ನನಗೆ ಉತ್ತರ ಕನ್ನಡ ರೊಟ್ಟಿ ಬರುತ್ತೆ, ಮಂಗಳೂರು ಕಡೆ ಮೀನು ಬರುತ್ತೆ, ಮಂಡ್ಯ ಕಡೆ ಮಟನ್ ಚಿಕನ್ ಬರುತ್ತೆ, ಬೆಂಗಳೂರು ಮಧ್ಯೆ ಸ್ವೀಟ್ ಬರುತ್ತೆ. ನಾನು ಏನು ಬಿಡಲ್ಲ, ಎಲ್ಲ ತಿಂತೀನಿ. ಬಡವ್ರ ಮನೆ ಪ್ರೀತಿ ಅಂತ ಶ್ರೀಮಂತ ಮನೆ ಮಾತಾಡುತ್ತೆ. ಇದ್ರ ಮುಖ್ಯ ಅಲ್ಲ, ಕೊಡೋದು ಮುಖ್ಯ. ನಿಮಗೆ ಶಿಖರ್ ಬಂತ ಕೊಟ್ಟು ಬಂದಿದ್ದ ನಾ ತುಪ್ಪಾಡ ಕೊಡಲಿ ಮಗ ಕಾಲ ಹುಣಸೆ ಹಣ್ಣು ನೋಡಿದ್ರೆ ಹುಣಸೆ ಹಣ್ಣು ಅರ್ಥಾಗತ್ತ. ಹುಣಸೆ ಹುಳಿ ಬೆಲ್ಲ ಚೆನ್ನಾಗಿ ಕುಟ್ಬಿಟ್ಟು ಹುಣಸೆ ಹಣ್ಣು ರಸ ತೆಗಿಬೇಕು. ಹುಣಸೆ ಹಣ್ಣು ಕುಟ್ಟಂಗಿಲ್ಲ, ಹುಣಸೆ ಹಣ್ಣು ರಸ ತೆಗಿಬೇಕು. ಬೆಲ್ಲ ಎಳ್ಳು ಕುಟ್ಟಿ ಹಾಕ್ಬಿಟ್ಟು ಚೆನ್ನಾಗಿ ಕುಚ್ಚಿ ಎಷ್ಟು ಬೇಕಾದ ಖುಷಿ ಅಂದ್ರೆ ಅಷ್ಟು ನಡೀತಾನೆ ಕಾಲ. ವಿದ್ಯೆ ನೀವು ಕಲ್ಸ, ನಿನ್ನ ಬುದ್ಧಿ ಕಲ್ಸ. ವಿದ್ಯೆ ಹೇಳ್ಕೊಡಮ್ಮ, ವಿದ್ಯೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕೈ ಮಕ್ಕಳೇ ನೋಡಿ, ಇನ್ನೊಮ್ಮೆ ಕೇಳಿ, ನಿಮ್ಮ ಮನೆಯಲ್ಲಿ ತೊಂದರೆ ಇದ್ರೆ ಗಡಿಯಾರ ಇಟ್ಟಂಗೆ ಫೋಟೋ ಇಟ್ಟಂಗೆ ಮುಟ್ಬೇಕು. ನಿಮಗೆ ಫಸ್ಟ್ ಪೂಜೆ ಮಾಡ್ಬೇಕು ಅಲ್ರ. ಮಕ್ಕಳ ಕೈಲಿ ಓದಿಲ್ಲ ಅಂದ್ರೆ ಬುಕ್ಕಲ್ಲಿ ಬರ್ಸ್ಬೇಕು. ನೀವು ಬರೆಯೋಕ್ಕಾಗಲ್ಲ, ಅವಳು ಮುಟ್ಬೇಕು ಆಯ್ತಾ. ಹೇಳಿದ್ನಲ್ಲ ಈಗ ಮನೆ ಬಾಗ್ಲ ಗಡಿಯಾರ ಫೋಟೋ ಇಟ್ಬಿಟ್ಟು ತೇರ್ಕೊಂಡ ಖುಷಿ ತೇರ್ದು ತಗೊಂಡೋಗಿ ಅನುಕೂಲ ಆಗ್ತದೆ ಆಯ್ತಾ. ನಾ ಕೊಡಪ್ಪ ಮೈಗೊಂದು ಹೊತ್ತು ಹಾಕೊಂಡು ಭಕ್ತಿ ಬೇಕೊಂಡು ಪೂಜೆ ಮಾಡಿ ಮಗು ಆಗ್ತದೆ. 8 ವರ್ಷ ನಂಗೆ ಹೇಳಿದ 5 ವರ್ಷಕ್ಕೆ ಮಗ ನಂಗೆ 10 ವರ್ಷ ಮಗ. ನಿಂಗೊಂದು ಪಾಪ ಲಾಸ್ಟ್ ಒಂದು ಯಾರಿಗೆ ಕೊಡೋಣ. ಕೈ ಮುಕ್ಕೊಡ್ರಿ, ಇಲ್ಲಿ ಕ್ಯಾನ್ಸರ್ ಹುಷಾರಾಗ ಅದ್ರ ಲೈವ್ ಅದೇ ನೀವು ಬೇಡ್ಕೊಡ್ರಿ. ನಿಮ್ಮ ಮಕ್ಕಳು ನೋಡಿ, ನಿಮ್ಮ ಮನೆ ಗಡಿಯಾರ ಕೇಳ್ತೀರಿ.